ಎಷ್ಟು ಖತರ್ನಾಕ್ ಅಂತ. ಯೂನಿಫಾರ್ಮ್ ಹಾಕೊಂತಾನೆ, ರಿಯಲ್ ಪೊಲೀಸ್ ಅಂತ ಬಿಲ್ಡಪ್ ಕೊಡ್ತಾನೆ. ಪ್ಲಾನ್ ಮಾಡಿ ಮನೆಗೆ ನುಗ್ಗಿ ಬೆದರಿಕೆ ಹಾಕಿ ಹಣ ದೋಚುತ್ತಾನೆ. ವ್ಯಕ್ತಿಗೆ ಬೆದರಿಸಿ ಡಕಾಯಿತಿ ಮಾಡಿದ್ದ ನಕಲಿ PSI ಸೇರಿ 4 ಇದೀಗ ಅಂದರ್ ಮಾಡಲಾಗಿದೆ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನೌಟಂಕಿ ನಾಟಕವಾಡಿದ್ದ ನಕಲಿ PSI ಮತ್ತು ಗ್ಯಾಂಗ್ ಇದೀಗ ಪೊಲೀಸರ ಅತಿಥಿಯಾಗಿರುವಂಥದ್ದು. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಬಂಧಿತರು. PSI ಆಗಬೇಕು ಅಂತ 2 ಬಾರಿ ಎಕ್ಸಾಮ್ ಬರೆದಿದ್ನ ಮಲ್ಲಿಕಾರ್ಜುನ 2 ಬಾರಿಯೂ ಕೂಡ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆರೋಪಿ. ಇಷ್ಟಾದ್ರೂ ಪರೀಕ್ಷೆ ಪಾಸ್ ಆಗಿ PSI ಆಗಿದ್ದೀನಿ ಅಂತ ಊರಲ್ಲಿ ಬಿಂಬಿಸಿದ್ದ. ಪೊಲೀಸ್ ಯೂನಿಫಾರ್ಮ್, ಲಾಠಿ, ಟೋಪಿ, ಶೂ ಧರಿಸಿ ಫೋಟೋಶೂಟ್ ಕೂಡ ಮಾಡಿಸಿದ್ದ. ಸ್ವಂತ ಊರು ಸಿರುಗುಪ್ಪದಲ್ಲಿ ತಾನು ಬೆಂಗಳೂರಲ್ಲಿ PSI ಆಗಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದ. ಐಷಾರಾಮಿ ಜೀವನ ನಡೆಸಬೇಕು ಅಂತ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ. ಇದಕ್ಕೆ ಮಲ್ಲಿಕಾರ್ಜುನನಿಗೆ ಸಾಥ್ ಕೊಟ್ಟವನೇ A4 ಆರೋಪಿ ಋತ್ವಿಕ್. ನವೀನ್ ಎಂಬುವರನ್ನ ತುಂಬಾ ಹತ್ತಿರದಿಂದ ಋತ್ವಿಕ್ ಗಮನಿಸಿದ್ದ. ನವೀನ್ ಮನೆಗೆ ನುಗ್ಗಿದ್ರೆ ಹಣ, ಚಿನ್ನಾಭರಣ ಸಿಗುತ್ತೆ ಅಂತ ಮಲ್ಲಿಕಾರ್ಜುನನಿಗೆ ತಿಳಿಸಿದ್ದ. ನವೀನ್ ಮನೆಗೆ ನುಗ್ಗಿದ್ರೆ ಹಣ, ಚಿನ್ನಾಭರಣ ಸಿಗುತ್ತೆ ಅಂತ ಮಲ್ಲಿಕಾರ್ಜುನನಿಗೆ ತಿಳಿಸಿದ್ದ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ನರಸೀಪುರದಲ್ಲಿ ಇರುವಂತಹ ನವೀನ್ ಮನೆ. ಅದರಂತೆ ಟಿಪ್ ಟಾಪ್ ಪೊಲೀಸ್ ಡ್ರೆಸ್ ಧರಿಸಿ ನವೀನ್ ಮನೆಗೆ ಇದೇ ತಿಂಗಳ 7ನೇ ತಾರೀಕು ಕಾರಲ್ಲಿ ಎಂಟ್ರಿ ಕೊಟ್ಟಿದ್ರು ಆರೋಪಿಗಳು. ನೀನು ಗಾಂಜಾ ಮಾರ್ತಾ ಇದೀಯಾ, ಮನೆ ಸರ್ಚ್ ಮಾಡಬೇಕು ಅಂತ ಬೆದರಿಕೆ ಹಾಕಿದ್ರು. ನವೀನ್ ಮೇಲೆ ಲಾಠಿ, ಕಬ್ಬಿಣದ ರಾಡ್ನಿಂದ ಹಲ್ಲೆ ಕೂಡ ಮಾಡಿದ್ರು. ನಿನ್ನನ್ನು ಅರೆಸ್ಟ್ ಮಾಡಬಾರ್ದು ಅಂದ್ರೆ ಹಣ ಕೊಡಬೇಕು ಅಂತ ಖಾತೆಯಲ್ಲಿ ಇದ್ದಂತಹ 87,000 ಹಣ, ಬೀರುವಿನಲ್ಲಿ ಇದ್ದ 53,000, ಪರ್ಸ್ನಲ್ಲಿ ಇದ್ದ 2,000 ಕಸಿದು ಪರಾರಿಯಾಗಿದ್ದಾರೆ. ಈ ಬಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ನವೀನ್. ಕಾರ್ಯಾಚರಣೆ ಮಾಡಿ ನಕಲಿ PSI ಸೇರಿ 4 ಬಂಧಿಸಿದ್ದಾರೆ ಪೊಲೀಸರು. 45,000 ಹಣ, ಕೃತ್ಯಕ್ಕೆ ಬಳಸಿದ್ದ ಕಾರು ಸೀಸ್ ಮಾಡಲಾಗಿದೆ. ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಈ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿ 2 ವೆಹಿಕಲ್, 1 2 ವೀಲರು, 1 ಕಾರು ಹಾಗೂ 45,000 ನಗದು ಹಣವನ್ನು ವಶಕ್ಕೆ ಪಡೆದಿದೆ. ಇವರು ಮನೆಯಲ್ಲಿ ಏಕಾಂತದಲ್ಲಿ ಒಬ್ಬರೇ ಇರಬೇಕಾದ್ರೆ ಸಂಜೆ ಹೊತ್ತು ಮನೆಗೆ ಇವರು ನುಗ್ಗಿ ಈ ರೀತಿಯ ಕೆಲಸವನ್ನು ಮಾಡಿದ್ದಾರೆ.